ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಬೆಂಗಳೂರು ಬಸ್ ಅಂತೂ ಹೋದ ಮ್ಯಾಚ್ ಅಂತೂ ಸೋತಾಗಿದೆ. ಇವಾಗ ಹೊಸದಾಗಿ ಏನಾದ್ರು ಒಳ್ಳೆ ಪ್ಲಾನ್ಸ್ ಗಳನ್ನ ಅಂದ್ರೆ ಸ್ಟ್ರಾಟಜಿಸ್ ಗಳನ್ನ ಒಳ್ಳೊಳ್ಳೆದಾಗಿ ಕ್ರಿಯೇಟ್ ಮಾಡ್ಬೇಕಾಗತ್ತೆ ನಮ್ಮ ಬೆಂಗಳೂರು ಬಸ್ ನೆಕ್ಸ್ಟ್ ಮ್ಯಾಚ್ ನ ವಿನ್ ಆಗಿ. ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬಸ್ 10 ಮ್ಯಾಚಸ್ ಗಳಲ್ಲಿ ನಮ್ಮ ಬೆಂಗಳೂರು ಬಸ್ ಅಂತ 10 ಮ್ಯಾಚಸ್ ಅಲ್ಲಿ 5 ಮ್ಯಾಚ್ ನ ವಿನ್ ಆಗಿರೋದು. ಇದೇ ರೀತಿಯಾಗಿ 5 ಮ್ಯಾಚ್ ನ ಸೋತಿರೋದು. ಅದರಲ್ಲಂತೂ ಟಾಪ್ 3 ಮ್ಯಾಚಸ್ ಗಳಂತೂ ಬ್ಯಾಕ್ ಟು ಬ್ಯಾಕ್ ಸೋತಿರೋದು. ಅದರಲ್ಲಂತೂ ಟಾಪ್ 4 ಮ್ಯಾಚಸ್ ನ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿರೋದು. ಅಂದ್ರೆ ಒಮ್ಮೆ ಸೋಲೋದು, ಅದೇ ರೀತಿ ಒಮ್ಮೆ ವಿನ್ ಆಗುವಂತ ಸಿಚುವೇಶನ್ ನಮ್ಮ ಬೆಂಗಳೂರು ಬುಲ್ಸ್ ಗೆ ಆಗಿರೋದು. ಆದ್ರೆ ಇವಾಗಿನ ಮಟ್ಟಿಗೆ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬುಲ್ಸ್ ಅಂತೂ ಒಳ್ಳೇದಾಕೊಂಡು ಸ್ಟ್ರಾಟಜಿನ ಮಾಡ್ಲೇಬೇಕಾಗಿದೆ. ಆ ರೀತಿ ಸಿಚುವೇಶನ್ ಬಂದಿರೋದು. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಮತ್ತೊಂದು 8 ಮ್ಯಾಚಸ್ ಏನಿರೋದು, 8 ಮ್ಯಾಚಸ್ ಅಲ್ಲಿ ನನ್ನ ಪ್ರಕಾರ ಅಟ್ ಲೀಸ್ಟ್ ಒಂದು 4 ಮ್ಯಾಚಸ್ ಆದ್ರೂ ವಿನ್ ಆದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ಹೆಚ್ಚಿನದಾಗಿ ಟಾಪ್ 6 ಗೆ ಅಥವಾ ಟಾಪ್ 4 ಗೆ ಬರುವಂತ ಸಾಧ್ಯತೆ ಹೆಚ್ಚಾಗತ್ತೆ. ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ ಇವಾಗ ಬರುವಂತ ಹೊಸ ಲೆಗ್ ಆಗಿರೋದ್ರಿಂದ ಚೆನ್ನೈಯಲ್ಲಿ ನನ್ನ ಪ್ರಕಾರ ನೆಕ್ಸ್ಟ್ ಲೆಗ್ ಅಲ್ಲಿ ಆಗ್ತಾ ಇರುವಂತದ್ದು ಎಲ್ಲ ಮ್ಯಾಚಸ್ ಗಳು ಕೂಡ. ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ನ ಹೊಸದಾಗಿ ಸ್ಟ್ರಾಟಜಿಗಳು ಏನೇನೆಲ್ಲ ಮಾಡ್ಬೇಕು, ಅದೇ ರೀತಿ ಯಾವ ಕಡೆ ಹೆಚ್ಚಿನದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಫೋಕಸ್ ನ ಮಾಡ್ಕೊಂಡು ಅಲ್ಲಿ ಹೆಚ್ಚಿನದಾಗಿ ಒತ್ತನ್ನ ಕೊಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಇವರು ಸಂಪೂರ್ಣ ತಿಳಿಸೋಣ. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬರಾಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂತ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟು ಡೇಟಿವ್ ಹೋಗೋದ್ರೆ ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಎಲ್ಲಿ ಮೇನ್ ಹಾಕೊಂಡು ಫೋಕಸ್ ಮಾಡಬೇಕು, ಎಲ್ಲಿ ಸ್ಟ್ರಾಟಜಿಸ್ ಗಳನ್ನ ಹೆಚ್ಚಿನದಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳೋದಾದ್ರೆ ಎರಡೇ ನಾ ಹೇಳೋ ಮಟ್ಟಿಗೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆ ನಮ್ಮ ಬುಲ್ಸ್ ರೈಡಿಂಗ್ ಅಲ್ಲಿ ಇಲ್ಲ ಅಂತ, ರೈಡಿಂಗ್ ಅಲ್ಲಿ ಟಾಪ್ 3 ರೈಡರ್ಸ್ ಗಳು ಇರೋದು. ಅಲ್ರಿಜಾ ಮಿರ್ಜಾನಿ ಅವ್ರನ್ನ ಹಿಡ್ಕೊಂಡ್ರು ಕೂಡ, ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವ್ರನ್ನ ಹಿಡ್ಕೊಂಡ್ರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಗೆ ಇವರಿಬ್ಬರನ್ನ ಬಿಟ್ಕೊಂಡು ಗಣೇಶ್ ಬಿ ಅವ್ರು ಇದ್ರು ಕೂಡ ಅವ್ರನ್ನ ಯುಟಿಲೈಸ್ ಮಾಡ್ಕೊಳ್ತಿಲ್ಲ. ಅವ್ರನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ನಮ್ಮ ಬೆಂಗಳೂರು ಬುಲ್ಸ್. ಹೆಚ್ಚಿನದಾಗಿ ಸ್ಟಾರ್ಟಿಂಗ್ 7 ಅಲ್ಲಿ ಕೊಡದಿದ್ರು ಕೂಡ ಏನಾದ್ರು ಸಬ್ಸ್ಟಿಟ್ಯೂಷನ್, ಅದೇ ರೀತಿಯಾಗಿ ಈ ಪ್ಲೇಯರ್ಸ್ ಗಳು ಇಬ್ರು ಕೂಡ ಮೇನ್ ರೈಡರ್ಸ್ ಗಳು ಏನು ಬೆಂಚ್ ಅಲ್ಲಿ ಇದ್ದಾಗ ಫಸ್ಟ್ ಪ್ರಿಫರೆನ್ಸ್ ಹಾಕೊಂಡು ಆಕಾಶ್ ಶಿಂದೆ ಅಥವಾ ಗಣೇಶ್ ಬಿ ಅವ್ರನ್ನ ಹೆಚ್ಚಿನದಾಗಿ ಆಕಾಶ್ ಶಿಂದೆಕ್ಕಿಂತ ಕ್ಲಿಕ್ ಆಗ್ತಾರೆ ಇಲ್ಲಿ ಗಣೇಶ್ ಬಿ ಅವರು. ಯಾಕಪ್ಪ ಅಂತ ಹೇಳಿ ತಮ್ಮ ಫಾಸ್ಟ್ ಸ್ಕಿಲ್ಸ್ ಇಂದ ಮತ್ತೆ ರನ್ನಿಂಗ್ ಟಚ್ ಅಲ್ಲಂತೆ ಮತ್ತೆ ಕಿಕ್ ಗಳನ್ನ ಒಳ್ಳೆದಾಗಿ ಹೊಡಿತಾರೆ ಆಶೀಶ್ ಮಲ್ಲಿಕ್ ಅಂಡ್ ಗಣೇಶ್ ಬಿ ಅವರು. ಆಶೀಶ್ ಮಲ್ಲಿಕ್ ಅಂಡ್ ಅಲ್ರಿಜ್ ಅವರು ಇಬ್ರು ಕೂಡ ಸ್ಟಾರ್ಟಿಂಗ್ 7 ಅಲ್ಲಿ ಇದ್ರು ಕೂಡ ಗಣೇಶ್ ಬಿ ಅವ್ರನ್ನ ಇವರಿಬ್ರು ಕೂಡ ಬೆಂಚ್ ಅಲ್ಲಿ ಇದ್ದಾಗ ಯಾವ್ದಾದ್ರು ಒಂದು ಕ್ಷಣದಲ್ಲಂತೂ ಇಬ್ರು ಕೂಡ ಬೆಂಚ್ ಅಲ್ಲಿ ಇರುವಂತ ಸಾಧ್ಯತೆ ಬಂದೇ ಬರುತ್ತೆ. ಅವಾಗ ಗಣೇಶ್ ಬಿ ಅವ್ರನ್ನ ಫಸ್ಟ್ ಪ್ರಿಫರೆನ್ಸ್ ಹಾಕೊಂಡು ಅವ್ರನ್ನ ಫಸ್ಟ್ ತರಬೇಕಾಗತ್ತೆ. ಅವಾಗ ಈಸಿಯಾಗಿ ಪಾಯಿಂಟ್ಸ್ ಗಳನ್ನ ಕಬ್ಬಿಸಬಹುದು. ನಮ್ಮ ಮತ್ತೇನಪ್ಪ ಅಂತ ಹೇಳಿದ್ರೆ ಟೈ ಬ್ರೇಕರ್ ಅಲ್ಲಿ ಕರೆಕ್ಟ್ ಆಗಿ ಥಿಂಕ್ ಮಾಡ್ಕೊಂಡು ರೈಡಿಂಗ್ಸ್ ಗಳನ್ನ ಕೊಡ್ಬೇಕಾಗತ್ತೆ ನಮ್ಮ ಬೆಂಗಳೂರು ಬುಲ್ಸ್. ಯಾವ ರೀತಿ ಸ್ಟಾರ್ಟಿಂಗ್ 5 ರೈಡರ್ಸ್ ಗಳನ್ನ ಫಸ್ಟ್ ಗೆ ಕೊಡ್ಬೇಕು ಲೀಸ್ಟ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅದನ್ನ ಕರೆಕ್ಟ್ ಆಗಿ ಕೊಡ್ಬೇಕಾಗುತ್ತೆ. ಹೋದ್ ಮ್ಯಾಚ್ ಅಲ್ಲಿ ಅದೇ ನಮ್ಮ ಬೆಂಗಳೂರು ಬುಲ್ಸ್ ಗೆ ಸ್ವಲ್ಪ ಮುಳುವು ಆಗದ್ದು ಅಂತ ಅನಿಸ್ತಾ ಇರೋದು. ಮತ್ತೆ ರೈಡಿಂಗ್ ಅಲ್ಲಿ ಮೇನ್ ಹಾಕೊಂಡು ಮತ್ತೊಬ್ಬ ಫೋರ್ತ್ ರೈಡರ್ಸ್ ಗಳು ನಮ್ಮ ಅಲ್ರಿಜಾ, ಆಶೀಶ್, ಆಕಾಶ್ ಅಂಡ್ ಗಣೇಶ್ ಬಿ ಅವರು ಟಾಪ್ 4 ರೈಡರ್ಸ್ ಗಳು ಇದ್ರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಆದ್ರೂ ಕೂಡ ರೈಡಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಕೊರತೆ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಅಸ್ಗಾರಿ ಅವರು ಹೊಂದಿರೋದು ಅಹಮದಾರಿ ಅಸ್ಗಾರಿ ಅವರು, ಇರಾನಿ ಅವರು ಕೂಡ ಒಳ್ಳೆ ರೈಡರ್. ಆದ್ರೆ ಅವರಿಂದ ಹೆಚ್ಚಿನದಾಗಿ ಹೈಟ್ ಅಡ್ವಾಂಟೇಜ್ ಇಲ್ಲದೆ ಇರೋದ್ರಿಂದ ಅವ್ರ ಹತ್ರ ಡುಂಕಿ ಹೊಡೆಯುವಂತ ಸ್ಕಿಲ್ ಇದೆ ಹೌದು. ಆದ್ರೆ ಮೊನ್ನೆಯ ಟೈ ಬ್ರೇಕರ್ ಅಲ್ಲಿ ಹೆಚ್ಚಿನದಾಗಿ ಅವ್ರ ಹತ್ರ ಟಚ್ ಲೈನ್ ಮುಟ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಅವ್ರ ಹತ್ರ ಒಂದು ಪಾಯಿಂಟ್ ತರ್ಲಿಕ್ಕೂ ಆಗ್ಲಿಲ್ಲ. ಅದರಿಂದ ಮೇನ್ ಹಾಕೊಂಡು ಆಗಿರೋದು. ಮತ್ತೆ ಮಹಿಪಾಲ್ ಅವರು ಕೂಡ ಅವ್ರಿಬ್ರ ಹತ್ರನು ಇಬ್ರದ್ದು ಕೂಡ ಹೈಟ್ ಅಡ್ವಾಂಟೇಜ್ ಇಲ್ಲದೆ ಇರೋದ್ರಿಂದ ಮಹಿಪಾಲ್ ಅವರು ಬಿಡಿ ಇಲ್ಲಿ ಮೇನ್ ಹಾಕೊಂಡು ಅಸ್ಗಾರಿ ಅವರಾದ್ರೂ ಒಂದೆರಡು ಮ್ಯಾಚ್ ನ ಆಟ ಆಡಿರುವಂತ ಅನುಭವ ಇರೋದ್ರಿಂದ ಅವ್ರು ಸ್ವಲ್ಪ ರೈಡಿಂಗ್ ಅಲ್ಲಿ ಬರ್ಬೇಕಾಗಿತ್ತು. ಪಾಯಿಂಟ್ಸ್ ಗಳನ್ನ ತಂದಿದ್ರಂತೂ ನಮ್ಮ ಬೆಂಗಳೂರು ಬುಲ್ಸ್ ಈಸಿಯಾಗಿ ವಿನ್ ಆಗೋಗ್ತಿತ್ತು. ಅಂದ್ರೆ ಕೊನೆಯಲ್ಲಂತೂ ಸುಮಿತ್ ಅವ್ರನ್ನ ಹಿಡಿದ್ರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ಅದು ಚಾನ್ಸಸ್ ಆಗ್ತಾ ಇತ್ತು. ಆದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಮೇನ್ ಹಾಕೊಂಡು ಟೈ ಬ್ರೇಕರ್ ಅಲ್ಲಿ ರೈಡಿಂಗ್ಸ್ ಗಳನ್ನ ಮೇನ್ ಹಾಕೊಂಡು ಇಬ್ರನ್ನ ಅಂದ್ರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂತವ್ರನ್ನ ಕೊನೆಯಲ್ಲಿ ಕಳಿಸೋದು ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ಮುಳುವಾಗ್ತು. ಅಂದ್ರೆ ಫಸ್ಟ್ ಗೆ ಏನಾದ್ರು ಕಳಿಸೋದಾದ್ರೆ ಹೈಟ್ ಅಡ್ವಾಂಟೇಜ್ ಇರೋರ್ನ ಕೊನೆಯಲ್ಲಿ ಅಥವಾ ಮಿಡ್ಲ್ ಏನಾದ್ರು ಮಿಕ್ಸ್ ಮಾಡಿ ಹಾಕೋದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ಅಡ್ವಾಂಟೇಜ್ ಏನಾದ್ರು ಆಗ್ತಿತ್ತ ಏನು ಅಂತ ಅನಿಸ್ತಾ ಇತ್ತು. ಮೇನ್ ಹಾಕೊಂಡು ರೈಡಿಂಗ್ ಅಲ್ಲಿ ಸ್ವಲ್ಪ ನಮ್ಮ ಬೆಂಗಳೂರು ಬುಲ್ಸ್ ಫೋಕಸ್ ನ ಮಾಡ್ಬೇಕಾಗತ್ತೆ. ಮತ್ತೆ ಡಿಫೆನ್ಸ್ ಕಡೆ ಯೋಗೀಶ್ ಅಂಡ್ ದೀಪಕ್ ಇವರಿಬ್ಬರ ಮೇಲೆ ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಅಲ್ಲಿ ಡಿಪೆಂಡ್ ಹಾಕೊಂಡಿರೋದು. ಸತ್ಯಪ್ಪ ಮಟ್ಟಿ, ಸಂಜಯ್ ಅವರು ಏನು ಕೂಡ ಕಾಂಟ್ರಿಬ್ಯೂಷನ್ ಕೊಡ್ತಾನೆ ಇಲ್ಲ. ಅಲ್ಲಿ ಸಾಹಿಲ್ ಸುಹಾಸ್ ಅವರು ಸ್ವಲ್ಪ ಅಂತ ಬಂದದ್ದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇತ್ತೇನೋ ಅನಿಸ್ತಾ ಇದೆ. ಸ್ವಲ್ಪ ಡಿಫೆನ್ಸ್ ಅಲ್ಲೂ ಕೂಡ ಫೋಕಸ್ ನ ಮಾಡ್ಬೇಕು ನಮ್ಮ ಬೆಂಗಳೂರು ಬುಲ್ಸ್. ಏನಾದ್ರು ನೆಕ್ಸ್ಟ್ ಅಲ್ಲಿ ಒಳ್ಳೇದಾಗಿ ಮೂಮೆಂಟಮ್ ಅಲ್ಲಿ ಶಿಫ್ಟ್ ಆದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ನೆಕ್ಸ್ಟ್ ಏನಾದ್ರು ಇರುವಂತ ಎಲ್ಲ ಮ್ಯಾಚಸ್ ಅಲ್ಲಿ ನನ್ನ ಪ್ರಕಾರ 8 ಮ್ಯಾಚಸ್ ಇದೆ ನಮ್ಮ ಬೆಂಗಳೂರು ಬುಲ್ಸ್. 4 ಮ್ಯಾಚ್ ಅಟ್ಲೀಸ್ಟ್ 4 ಮ್ಯಾಚ್ ಅನ್ನಾದ್ರೂ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗ್ಲೇಬೇಕು. ಆ ರೀತಿ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಇದೆ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟ ನಮ್ಮ ಬೆಂಗಳೂರು ಬುಲ್ಸ್ ಮೇನ್ ಹಾಕೊಂಡು ರೈಡಿಂಗ್ ಹೇಳದ್ನಲ್ಲ ಅದೇ ರೀತಿ ಡಿಫೆನ್ಸ್ ಅಲ್ಲಿ ದೀಪಕ್, ಯೋಗೀಶ್ ಅವ್ರಿಗೆ ಇಬ್ರಿಗೂ ಕೂಡ ಸಾಥ್ ಕೊಡುವಂತ ಒಬ್ಬ ಮೇನ್ ಡಿಫೆಂಡರ್ ಅಂತೂ ಬೇಕೇ ಬೇಕಾಗತ್ತೆ. ಅಲ್ಲಿ ಸಾಹಿಲ್ ಸುಹಾಸ್ ಅವರು ಒಳ್ಳೇದಾಗಿ ಮಾಡ್ತಾರೆ, ಅದೇ ರೀತಿ ಶುಭಮ್ ಅವರು ಕೂಡ ಒಳ್ಳೇದಾಗಿ ಮಾಡ್ತಾರೆ ಇಲ್ಲ ಅಂತಲ್ಲ. ಆದ್ರೆ ಅವ್ರಿಗೆ ಅಷ್ಟೊಂದು ಟೆಕ್ನಿಕ್ಸ್ ಗಳು ಇಲ್ಲ. ದೀಪಕ್ ಅವರು ಅಂತೂ ಒಳ್ಳೆ ಯಂಗ್ಸ್ಟರ್ ಅಂಡ್ ಟೆಕ್ನಿಕ್ ಆಟಗಾರ ಅಂತಾನೆ ಹೇಳ್ಬೋದು. ದೀಪಕ್ ಅವರು ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ಸ್. ಯೋಗೀಶ್ ನ ಬಿಟ್ಟರೆ ಇವರಿಬ್ರು ಕೂಡ
ಟಾಪ್ 10 ಅಲ್ಲಿ ಇರೋದು ಡಿಫೆಂಡರ್ಸ್ ಗಳ ಕ್ಯಾಟಗರಿಯಲ್ಲಿ ಅಂತ ಬಂದ್ರೆ ರೈಡಿಂಗ್ ಅಲ್ಲಿ ಅಲ್ದಿಸ್ ಅವ್ರು ಒಬ್ರು ಬಿಟ್ರೆ ಇಲ್ಲಿ ಡಿಫೆಂಡ್ ಅಲ್ಲಿ ಯೋಗೀಶ್ ಅಂಡ್ ದೀಪಕ್ ಅವರು ಟಾಪ್ 8th ನನ್ನ ಪ್ರಕಾರ 8th 9th ಅಲ್ಲೇನು ಇದ್ದಾರೆ ಇಬ್ರು ಕೂಡ ಒಬ್ರು ಆದ್ಮೇಲೆ ಒಬ್ರು 27 28 ಟ್ಯಾಕಲ್ ಪಾಯಿಂಟ್ಸ್ ಗಳ ಮೂಲಕ ಒನ್ ಆಫ್ ದ ಬೆಸ್ಟ್ ಟ್ಯಾಕಲಿಸ್ಟ್ಗಳು. ಆದ್ರೆ ಇವ್ರಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಯಾರು ಇಲ್ಲ. ಅದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ಡಿಫೆನ್ಸ್ ಅಲ್ಲಿ ಹಿಂದ್ಗಡೆ ಆಗ್ತಾ ಇರೋದು. ಇದೆಲ್ಲ ಸ್ಟ್ರಾಟಜಿಸ್ ಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ಒಳ್ಳೆ ಥಿಂಕ್ ಮಾಡ್ಕೊಂಡು ಏನೇನೆಲ್ಲ ಸ್ಟ್ರಾಟಜಿಸ್ ಗಳನ್ನ ಉಪಯೋಗಿಸಬೇಕು ಅನ್ನೋದು ಎಲ್ಲ ಕೂಡ ಇಲ್ಲಿ ಬರ್ತಾ ಇದೆ. ನಮ್ಮ ಬೆಂಗಳೂರು ಬುಲ್ಸ್ ನೆಕ್ಸ್ಟ್ ಮ್ಯಾಚಸ್ ಗಳಲ್ಲಿ ಇಂತಿಂತ ಒಳ್ಳೆ ಸ್ಟ್ರಾಟಜಿಸ್ ಗಳನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಹೆಲ್ಪ್ಫುಲ್ ಆಗತ್ತೆ. ಪ್ರತಿ ಮ್ಯಾಚಸ್ ಗಳನ್ನು ಕೂಡ ವಿನ್ ಆಗ್ಲಿಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಉತ್ಸಾಹಕತೆ ಇರತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇರೋದು. ನೋಡುವ ಏನೇನೆಲ್ಲ ಆಗತ್ತೆ ಅಂತ. ನಮ್ಮ ಬೆಂಗಳೂರು ಬುಲ್ಸ್ ಕೂಡ ವಿನ್ ಆಗ್ಲಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಇರುವಂತ ಮ್ಯಾಚಸ್ ಅಲ್ಲಿ ಒಳ್ಳೊಳ್ಳೆ ಸ್ಟ್ರಾಟಜಿಸ್ ಒಳ್ಳೊಳ್ಳೆ ಪ್ಲಾನ್ಸ್ ಗಳನ್ನ ಮಾಡ್ಕೊಂಡು ಬರ್ಲಿ ನಮ್ಮ ಬೆಂಗಳೂರು ಬುಲ್ಸ್. ಪ್ರತಿ ಮ್ಯಾಚ್ ಅಲ್ಲೂ ಕೂಡ ವಿನ್ ಆಗ್ಲಿ ಅಂತ ಹೇಳ್ಕೊಳ್ತಾ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ಯಾವ ರೀತಿ ಸ್ಟ್ರಾಟಜಿಸ್ ಗಳನ್ನ ವಿನ್ ಆಗ್ಬೇಕು ಮತ್ತೆ ಯಾವ ರೀತಿ ಮಾಡ್ಬೇಕು, ಯಾವ ಯಾವ ಕ್ಯಾಟಗರಿಲಿ ಮೀನ್ ಹಾಕೊಂಡು ರೈಟಿಂಗ್ ಅಂಡ್ ಡಿಫೆನ್ಸ್ ಅಲ್ಲಿ ಎಲ್ಲೆಲ್ಲಿ ಮೀನ್ ಹಾಕೊಂಡು ಚೇಂಜಸ್ ನ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ಹೆಚ್ಚಿನ ಪಿಕಲ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಮುಂದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.